ಹಲೋ ಗೆಳೆಯರೇ, ನಾನು ಅಶೋಕ್ ಎನ್ಗೌಡ, ಅಶೋಕ್ ಅಗ್ರಿ ಸ್ಟುಡಿಯೋದಿಂದ ನ್ಯೂ ವಿಡಿಯೋ. ಇದು ನನ್ನ ಸ್ವಂತ ಬ್ಯಾಚ್. ಅದೇ ಕೊರೋನಾ ಬ್ಯಾಚ್ ಅಂತ ಹೇಳ್ಬೋದು. ಸೊ ನಾನು ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಮಾಡಿದಂಥ ಒಂದು ಬ್ಯಾಚ್ ಇದು. ಸೊ ಅದಕ್ಕೆ ಯಾವುದೇ ತರಹದ ಮೆಡಿಸಿನ್ಸ್ ಆಗಲಿ ಕೊಟ್ಟಿಲ್ಲ, ಮತ್ತು ಫೀಡೂ ಕೊಟ್ಟಿಲ್ಲ. ಯಾವುದೂ ಫೀಡ್ ಮೀನ್ಸ್ ಕೈ ತಿಂಡಿ ಯಾವುದೂ ಕೊಟ್ಟಿಲ್ಲ. ಹುಲ್ಲು ಮೇಯ್ದಿರೋದು, ಕಡಲೆ ಹಿಂಡಿ ಕಡಲೆ ಒಟ್ಟು ಮೇಯ್ದು ಬೆಳೆದಿರೋ ಅಷ್ಟೇ ಇವು. ಸೊ ಗ್ರೋತ್ ಏನೂ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಈಗ ಮಾರ್ಕೆಟ್ ಮಾಡೋದಕ್ಕೆ ರೆಡಿ ಆಗ್ತಾಯಿದೆ ಬ್ಯಾಚು. ಸೊ ಈಗ ಬೆಲೆ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಇಳಿಮುಖವಾಗಿರೋದ್ರಿಂದ ನಾನು ಇನ್ನೂ ಒಂದೆರಡು ತಿಂಗಳು ಮಾಡಿದೆ. ನೆಕ್ಸ್ಟ್ ರೇಟ್ ಬರೋ ತನಕ ಕಾಯೋಣ ಅಂತ ಇದ್ದೀನಿ. ಸೊ ಯಾವುದೆಲ್ಲ ಹಸಿಲ್ಲ, ನನಗೆ 4,000 ರೂಪಾಯಿ ಒಂದು ಮರಿ ಬಿದ್ದಿತ್ತು ಸರಾಸರಿ. ಸೊ ಈಗ ಅದು ಕನಿಷ್ಠ ಅಂದರೆ 9,500 ತನಕ ಕೇಳಿದ್ದಾರೆ, 9,500 ತನಕ ಕೇಳಿದ್ದಾರೆ. ಸೊ ನಾವು ಇನ್ನೂ ಅದನ್ನು ಕೊಡಲಿಲ್ಲ. ಕನಿಷ್ಠ 10 ಮೇಲಾದರೂ ಅದನ್ನು ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಯಿಸ್ತಾ ಇದ್ದೀವಿ. ಸೊ ರೇಟ್ ಡೌನ್ ಆಗಿರೋದ್ರಿಂದ ಜೋಳ ಆಗಲಿ ಕೈ ತಿಂಡಿ ಆಗಲಿ ನಾವೇನು ಕೊಡ್ತಾಯಿಲ್ಲ. ಹೊರಗಡೆ ಹುಲ್ಲು ಮೇಯ್ದೋಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅಷ್ಟೇ ಅದು. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ರೇಟ್ ಅಧಿಕವಾದರೆ ಸ್ವಲ್ಪ ಕೈ ತಿಂಡಿ ಕೊಟ್ಟು ಮಾರಾಟ ಮಾಡೋಣ ಅಂತಿದ್ದೀವಿ. ಕೆಲವೊಬ್ರು ಹೇಳ್ತಿದ್ರು ಫ್ರೆಂಡ್ಸ್, ಬ್ಯಾಂಕಲ್ಲಿ ನಾವು ಅಮೌಂಟ್ ಡಿಪಾಸಿಟ್ ಮಾಡಿ ಅದನ್ನು ಡಬಲ್ ಮಾಡಬೇಕಂದ್ರೆ ಕನಿಷ್ಠ 9 ವರ್ಷ ವೆಯ್ಟ್ ಮಾಡಬೇಕಂತೆ. ಬಟ್ ಅದೇ ಅಮೌಂಟನ್ನ ತಂದು ನೀವು ಪಶುಸಂಗೋಪನೆ ಈ ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಯಲ್ಲಿ ಡಿಪಾಸಿಟ್ ಮಾಡಿದ್ರೆ 3 ಮಂತಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ ಅಂತ ಕೆಲವರು ಹಿರಿಯರು ಹೇಳ್ತಾಯಿದ್ರು. ಅಫ್ಕೋರ್ಸ್ ಅದು ಕರೆಕ್ಟೇನೋ ಅನಿಸುತ್ತೆ. 3 ತಿಂಗಳಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ. 9 ವರ್ಷ ಬ್ಯಾಂಕಲ್ಲಿ ಕಾಯೋದಕ್ಕಿಂತ ರಿಸ್ಕ್ ಇರುತ್ತೆ ಈ ಒಂದು ಫೀಲ್ಡಲ್ಲಿ. ಅದನ್ನು ದಾಟಿದ್ರೆ ನಾವು 3 ತಿಂಗಳಲ್ಲಿ ನಮ್ಮ ಅಮೌಂಟನ್ನು ಡಬಲ್ ಮಾಡ್ಬೋದು. ಸೊ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಕ್ಕಿಂತ ಇಂಥದ್ರಲ್ಲಿ ಡೆಪಾಸಿಟ್ ಮಾಡಿ ಅಂತ ಕೆಲವರು ಹೇಳಿದರು. ಆ ಒಂದು ಬೇಸ್ ಮೇಲೆ ನಾನು ಇದರಲ್ಲಿ ಡೆಪಾಸಿಟ್ ಮಾಡಿದೆ. ಅಫ್ಕೋರ್ಸ್ ಆಗುತ್ತೆ, ಡಬಲ್ ಆಗುತ್ತೆ. ಗೆಳೆಯರೇ, ನನ್ನದೊಂದು ರಿಕ್ವೆಸ್ಟು, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಿದೆ. ಸೊ ನಿಮ್ಮ ಸಲಹೆ ಮತ್ತು ಸಪೋರ್ಟ್ ನನಗೆ ಬೇಕಿದೆ. ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಪೋರ್ಟ್ ಮತ್ತು ಸಲಹೆಗಳನ್ನು ತಿಳಿಸ್ಕೊಡಿ.